ಅರಬ್ಬಿ ಸಮುದ್ರದಲ್ಲಿ ಮತ್ಸ್ಯಕ್ಷಾಮ ಉಂಟಾಗಿದೆ. ಅಂದ್ರೆ ಮೀನಿನ ಬರಗಾಲ. ಪಾಪ ಮೀನುಗಾರರು ಒಂದು ಮೀನು ಹಿಡಿಯಕ್ಕೆ ಹೋದ್ರೆ ಒಂದು ಸಿಕ್ತಿಲ್ವಂತೆ. ಕಸುಬು ಮಾಡೋಕೆ ಅಂತ ಕಡಲಿಗಿಳಿಯುವ ಕಡಲ ಮಕ್ಕಳಿಗೆ ಯಥೇಚ್ಛವಾಗಿ ಮೀನು ಸಿಗ್ತಾ ಇಲ್ಲ. ಒಂದು ಟ್ರಿಪ್ನಲ್ಲಿ ಲಕ್ಷ ರೂಪಾಯಿಯಷ್ಟು ನಷ್ಟ ಆಗ್ತಾ ಇದೆ. ಮೀನುಗಾರರು ಕಡಲಿಗಿಳಿಯದೆ ಬೋಟ್ಗಳನ್ನ ಬಂದರ್ನಲ್ಲೇ ಲಂಗರು ಹಾಕ್ತಿದ್ದಾರೆ. ಮಾರುಕಟ್ಟೆ ಹೋಟೆಲ್ಗಳಿಗೂ ಮೀನಿನ ಕೊರತೆ ಎದುರಾಗಿದ್ದು ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಫಿಶ್ ರೇಟ್ ಜಾಸ್ತಿ ಆಗಿದೆ. ಈ ಬಗ್ಗೆ ನಮ್ಮ ಉಡುಪಿ ಪ್ರತಿನಿಧಿ ದೀಪಕ್ ಜೈನ್ ಒಂದು ವಾಕ್ತರು ಕೊಟ್ಟಿದ್ದಾರೆ. ಸಾಲು ಸಾಲಾಗಿ ಬೋಟ್ಗಳು ಲಂಗರು ಹಾಕಿರೋ ಚಿತ್ರಣವನ್ನ ಕೂಡ ತೋರಿಸೋದ್ರ ಮುಖಾಂತರ ವಿವರಣೆ ಕೊಡ್ತಾರೆ, ಕೇಳೋಣ. ಉಡುಪಿಯಲ್ಲಿ ಮೀನಿಲ್ಲ, ಮತ್ಸ್ಯ ಕ್ಷಾಮ ಕರಾವಳಿ ಕರ್ನಾಟಕದಲ್ಲಿ ಎದುರಾಗಿದೆ. ಹೀಗೊಂದು ಸಮಸ್ಯೆ ಉಡುಪಿಯಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಉಡುಪಿಯಲ್ಲಿ ಸಾವಿರಾರು ಬೋಟ್ಗಳಿವೆ. ಆಳ ಸಮುದ್ರ, ನಾಡದೋಣಿ ಮತ್ತು ಟ್ರೋಲ್ ಬೋಟ್, ಈ ಥರದ ಬೇರೆ ಬೇರೆ ಬೋಟ್ಗಳಿವೆ. ಈ ಬೋಟ್ಗಳಿಗೆ ಮೀನು ಸಿಗ್ತಾ ಇಲ್ಲ ಅನ್ನುವಂಥದ್ದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ನಾವು ನೋಡ್ಬೋದು ಮಲ್ಪೆ ಸರ್ವಋತು ಮೀನುಗಾರಿಕಾ ಬಂದರಿನ ದೃಶ್ಯ. ನಾಡದೋಣಿ, ಆಳ ಸಮುದ್ರ ಮೀನುಗಾರಿಕೆ ಮತ್ತು ಟ್ರೋಲ್ ಬೋಟ್ಗಳು ಎಲ್ಲವೂ ಕೂಡ ಲಂಗರು ಹಾಕಿರುವಂಥದ್ದು. ಏಕಾಏಕಿ ಮತ್ಸ್ಯ ಕ್ಷಾಮ ಎದುರಾಗಿರೋದ್ರಿಂದ ಅರಬ್ಬಿ ಸಮುದ್ರಕ್ಕೆ ಹೋದಂಥ ಮೀನುಗಾರರಿಗೆ ಯಥೇಚ್ಛವಾಗಿ ಮೀನು ಸಿಗ್ತಾ ಇಲ್ಲ. ಒಂದು ಸಾರಿ ಸಮುದ್ರಕ್ಕೆ ಹೋದರೆ ಲಕ್ಷಾಂತರ ರೂಪಾಯಿ ಖರ್ಚಿದೆ. ಬಲೆ, ಡೀಸೆಲ್, ಅವರ ರೇಷನ್, ಮೀನುಗಾರರಿಗೆ ಸಂಬಳ, ಹೀಗೆ 10-15 ದಿವಸ ಲಕ್ಷಾಂತರ ರೂಪಾಯಿ ವ್ಯಯಿಸಬೇಕಾಗ್ತದೆ. ಅದರ 3 ಪಟ್ಟಿನಷ್ಟು ಮೀನು ಸಿಕ್ಕರೆ ಮಾತ್ರ ಮೀನುಗಾರಿಕೆ ಲಾಭ ಅನ್ನುವಂಥದ್ದು. ಆದರೆ ಕಳೆದ 10-15 ದಿವಸಗಳಿಂದ ಮೀನು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅದು ಹವಾಮಾನ ವೈಪರೀತ್ಯದಿಂದ ಸಮಸ್ಯೆ ಆಗಿರಬಹುದು ಅಂತೇಳಿ ಮೀನುಗಾರರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಮಳೆಗಾಲದಲ್ಲಿ ಈ ಹಿಂದೆ 3 ತಿಂಗಳುಗಳ ಕಾಲ ರೆಸ್ಟನ್ನು ಕೊಡ್ತಾಯಿದ್ರು. ಅಂದರೆ ಮೀನು ಮರಿ ಇಡುವಂಥ ಸಂದರ್ಭದಲ್ಲಿ ಫಿಶಿಂಗ್ಗೆ ಹೋಗಬಾರ್ದು. ಯಾಕಂದರೆ ಮೊಟ್ಟೆ ಇಡುವ ಮೊದಲೇ ಮೀನನ್ನು ಹಿಡಿದ್ರೆ ಮೀನಿನ ಸಂತತಿ ನಾಶ ಆಗ್ತದೆ ಅನ್ನುವಂಥದ್ದು. ಆದರೆ ಈಗ ಅದು 2 ತಿಂಗಳಿಗೆ ಇಳಿಸಲಾಗಿದೆ. ಹಾಗಾಗಿ ಅದು ಒಂದು ಕಾರಣ ಇರಬಹುದು ಅನ್ನುವಂಥದ್ದು. ಅದರ ಜೊತೆಗೆ ಈ ಬಾರಿ ಮಳೆ ಕೂಡ ಕಡಿಮೆ ಇದೆ. ಹಾಗಾಗಿ ಯಥೇಚ್ಛವಾಗಿ ಮೀನು ಸಿಗ್ತಾ ಇಲ್ಲ ಅನ್ನುವಂಥ ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಮೀನುಗಾರರು ಈ ಬಾರಿ ವಾದವನ್ನು ಮಾಡ್ತಾ ಇರುವಂಥದ್ದು, 1984ರ ಒಂದು ನೀತಿ ಇದೆ, ಆ ನೀತಿಯನ್ನು ಅಳವಡಿಸಬೇಕು ಅಂತೇಳಿ. ಕರ್ನಾಟಕಕ್ಕೆ ಪಕ್ಕದ ಕೇರಳ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರದ ಮೀನುಗಾರರು ಬಂದು ಫಿಶಿಂಗನ್ನು ಮಾಡಬಹುದು. ಓಕೆ, ಇದರ ಜೊತೆಗೆ ಮುಂದಿನ ಸುದ್ದಿ ನೋಡ್ಬಿಡೋಣ. ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸೋಕೆ ಪಾಪ ಇಡೀ ಫ್ಯಾಮಿಲಿ ಕರ್ನಾಟಕವನ್ನು ಮುಂದೆ ರಾತ್ರಿ ಎಲ್ಲ ಕ್ಯೂ ನಿಂತಿರುವಂತಹ ಘಟನೆ ಹಾವೇರಿಯಲ್ಲಾಗಿದೆ. ಶಾಲೆಯ ಮಕ್ಕಳ ದಾಖಲಾತಿಯ ದಾಖಲಾತಿಗೆ ಆಧಾರ್ ಕಾರ್ಡ್ ಹಿಡಿದು ಕರ್ನಾಟಕವನ್ನು ಮುಂದೆ ಮಲಗುವಂತಹ ಪರಿಸ್ಥಿತಿ ಇತ್ತು. ರಾತ್ರಿ ಎಲ್ಲ ಕರ್ನಾಟಕವನ್ನು ಮುಂದೆ ಮಲ್ಕೊಂಡು ಪಾಪ ಕ್ಯೂನಲ್ಲಿ ಕಾಯ್ತಾ ಇದ್ರು. ಆಧಾರ್ ಕಾರ್ಡ್ನಲ್ಲಿ ಒಂದು ಹೆಸರು, ಶಾಲೆಯ ದಾಖಲಾತಿಯಲ್ಲಿ ವ್ಯತ್ಯಾಸ ಕಂಡು ಬಂದಿದ್ರಿಂದ ಪೇರೆಂಟ್ಸ್ ಎಲ್ಲ ಈ ದಾಖಲೆ ಹಿಡಿದು ರಾತ್ರಿ ಎಲ್ಲ ಅಲ್ಲೇ ಜಾಗರಣೆ ಮಾಡುವಂತಹ ಪರಿಸ್ಥಿತಿ ಹಾವೇರಿಯಲ್ಲಿ ಬಂದಿದೆ. ನಾವು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ಸಕ್ಕೆ ಬಂದಿರಿ ಸರ್. 1 ವಾರದಿಂದ ಆತ್ರಿ ನಾವು ಹಿಂಗೆ ಬರೋದು ಹೋಗೋದು. ಕೂಪನ್ ಸಿಗೋಲ್ರಿ. ಕೂಪನ್ 45-50 ಕೊಡ್ತಂದು ಕಳಿಸ್ಬಿಡ್ತಾರೆ ರೀ. ಹೋಗ್ಬಿಡ್ತೇವೆ ನಾವು. ಏನು ಮಾಡ್ಬೇಕ್ರಿ ನಾವು ಈಗ? ಗಂಡ್ಮಕ್ಳಿಲ್ಲ ಮನ್ಯಾಗ ಯಾರು. ನಾವು ಗಂಡ್ಮಕ್ಳಿನ ಮನೆಯಾರ ಹೆಣ್ಮಕ್ಳು ಬಂದು ಇಲ್ಲಿ ಮಕ್ಕಳು ಮರಿ ಕೆಟ್ಕೊಂಡು ಮಲ್ಕೋಬೇಕ್ರಿ. ಹಿಂಗಾಗಿ ಪರಿಸ್ಥಿತಿ. ರಾತ್ರಿ ನಿನ್ನೆ 4 ಗಂಟೆಗೆ ಬಂದೇವ್ರಿ. ಬರೋ ಟೈಮ್ ಹೊತ್ತಿನಾಗ ದಾರ್ಯಾಗ ಏನಾರು ಆತಂದ್ರೆ ಏನಂದ್ರೆ ಯಾರು ಕೇಳೋರಿ ನಮ್ಗೆ. ಇಲ್ಲೇ ಬಂದೇವ್ರಿ. ರಾತ್ರಿ ಬಂದೇವ್ರಿ. ಊಟ ಆಗಿಲ್ಲ, ಏನಿಲ್ಲ ನಮಗೆ. ಬಂದು ಇಲ್ಲಿ ಮಲ್ಕೊಂಡೇವಿ. ಕೂಪನ್ ಸಿಗ್ಬೇಕಂತೇಳಿ. ಸಾಲಿಗೆ ಹೋಗಲಿಲ್ಲ ಅಂದ್ರೆ ಹುಡ್ರನ್ನ ಶಾಲೆ ಕರ್ಕೊಳ್ಳಲ್ರಿ ಟೀಚರ್. ಅದನ್ನು ತೊಗೊಂಡ ಬರ್ರಿ ನೀವು ಅಂತಾರೆ. ಕುಂದ್ರ ಸಲ ಇನ್ನೇನು ಮಾತಾಡ್ಬೇಕ್ರಿ ನಾವು ಅವ್ರಿಗೆ? ಹೆಂಗೆ ಮಾಡಕೊಂಡ್ರಿ? ಇವರೇ ರೂಲ್ಸ್ ತೆಗೆದು ಇವು ಮತ್ತು ಒಳ್ಳ ರೂಲ್ಸ್ ಇವರೇ ಮಾಡ್ತಾರಂದ್ರೆ ನಾವೇನು ಮಾಡೋಕ್ಕಾಕತ್ರಿ? ಇವ್ರಿಗೆ ಯಾರು ಹೇಳೋ ಹೊಣೀರು ನಾವು ಹೋಗಿ ರೂಲ್ಸ್ ಹಿಂಗೆ ಮಾಡಿರಿ, ಹಿಂಗೆ ಮಾಡಿರಿ ನೀವು ಅಂತ ಯಾರು ಹೇಳ್ಬೇಕ್ರಿ? ಯಾರು ಹೇಳಂಗಿಲ್ಲ.